1998ರಲ್ಲಿ ಟಾಟಾದವರು ಮೊಟ್ಟ ಮೊದಲ ಕಾರನ್ನು ಟಾಟಾ ಇಂಡಿಕಾ ಲಾಂಚ್ ಮಾಡಿದಾಗ ಅದು ಅಷ್ಟೊಂದು ಸಕ್ಸಸ್ ಆಗಿರಲ್ಲ. ಇದು ನಷ್ಟ ಅನುಭವಿಸ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಈ ಒಂದು ಕಂಪನಿಯನ್ನು ಮಾರಾಟ ಮಾಡಬೇಕು ಅಂತ ರತನ್ ಟಾಟಾ ಅವರು ಅಮೇರಿಕಾಗೆ ಫೋರ್ಡ್ ಕಂಪನಿ ಹತ್ರ ಹೋಗಿ ಕೇಳ್ಕೊತಾರೆ, ನಮ್ಮ ಕಂಪನಿ ನಷ್ಟದಲ್ಲಿದೆ, ನೀವು ಇದನ್ನು ಖರೀದಿ ಮಾಡಿರಿ ಅಂತ. ಆವಾಗ ಫೋರ್ಡ್ ಅವರು ಇವರಿಗೆ ಅವಮಾನ ಮಾಡ್ತಾರೆ. ಏನಂತ ಹೇಳ್ತಾರೆ, ನಿಮಗೆ ಕಾರ್ ಡಿಸೈನ್ ಮಾಡೋದಕ್ಕೆ ಬರಲ್ಲ, ನಿಮಗೆ ಪ್ಯಾಸೆಂಜರ್ ಕಾರ್ಗಳನ್ನ ತಯಾರು ಮಾಡೋದಕ್ಕೆ ಬರಲ್ಲ, ಅಂದಮೇಲೆ ನೀವು ಯಾಕೆ ವ್ಯವಹಾರನ ಮಾಡ್ತೀರಾ ಅಂತ ಅವಮಾನ ಮಾಡ್ತಾರೆ. ಈ ಒಂದು ಅವಮಾನ ಸಹಿಸ್ಕೊಳ್ಳೋಕ್ಕಾಗ್ದೇ ರತನ್ ಟಾಟಾ ಅವರು ಅವರ ಕಂಪನಿಯನ್ನು ಮಾರಾಟ ಮಾಡ್ದೇ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಇಂಡಿಯಾಗೆ ಬಂದು ಟಾಟಾ ಮೋಟಾರ್ಸನ್ನು ತುಂಬಾ ಚೆನ್ನಾಗಿ ರೀತಿಯಲ್ಲಿ ಬೆಳೆಸ್ತಾರೆ. ಸೊ ಇದೇ ರೀತಿಯಾಗಿ 2008ರಲ್ಲಿ ಅದೇ ಫೋರ್ಡ್ ಅವಮಾನ ಮಾಡಿದ್ದಲ್ಲ, ಆ ಒಂದು ಫೋರ್ಡ್ ಕಂಪ್ನಿಯವರು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪನಿ ಅವ್ರ ಹತ್ರ ಇರುತ್ತೆ. ಅವರು ಇದನ್ನು ನಡೆಸೋದೇ ತುಂಬ ಕಷ್ಟ ಆಗಿರುತ್ತೆ. ಇವು ಬ್ಯಾಂಕ್ರಪ್ಟ್ ಆಗುವಂಥ ಸ್ಥಿತಿಯಲ್ಲಿ ಬಂದಿರ್ತಾರೆ. ಯಾರಾದರೂ ನಮ್ಮ ಕಂಪ್ನಿಗಳನ್ನು ಕೊಂಡುಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿರುತ್ತೆ. ಆ ಟೈಮಲ್ಲಿ ರತನ್ ಟಾಟಾ ಅವರು ಹೋಗ್ಬಿಟ್ಟು ಫೋರ್ಡ್ ಕಂಪನಿಯನ್ನು 9,500 ಕೋಟಿ ಕೊಟ್ಟು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪನಿಗಳನ್ನು ಖರೀದಿ ಮಾಡ್ತಾರೆ. ಆಗ ಫೋರ್ಡ್ ಕಂಪನಿಯ ಮಾಲೀಕ ಹೇಳ್ತಾರೆ, ನಿಮ್ಮಿಂದ ನಮಗೆ ತುಂಬಾ ಸಹಾಯ ಆಯಿತು ಅಂತ ಬೇಡ್ಕೋತಾರೆ. ಇದು ರತನ್ ಟಾಟಾ ಅವರ ಒಂದು ಪವರ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.